अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप तमाम का हमारे इस चैनल पब्लिक वॉइस टीवी में इस्तकबाल है। चलिए नाजरीन, आज की एक अहम खबर की तरफ हम रुख करते हैं। चिंचोली में मुनक्किद हुआ वीरशैया समाज की जानिब से एक एहतजाज। सामाइन, मिनी विधानसभा चिंचोली में तालुका वीरशैया समाज की जानिब से एक एहतजाज मुनक्किद हुआ। ये एहतजाज बेलगावी में पेश आए वाक़े को लेकर किया गया। सामाइन, आपकी इत्तला के लिए बता दें कि बेलगावी में बसवा जय मर्चुंजे स्वामी की क़ियादत में एक एहतजाज मुनक्किद हुआ, जिसमें पंचामसली लिंगायत समाज को 2A ज़िमरे में शामिल करने की मांग की गई। इसी बात को लेकर बेलगावी में सुवर्णा विधानसौधा के करीब पंचामसली लिंगायत का एहतजाज शिद्दत पकड़ गया, जहां कर्नाटक का सरमाई कानून साज इजलास जारी था। पुलिस ने वक्त रहते भीड़ को मुंतशिर कर दिया और इलाके पर काबू पा लिया। अब इस वाक़े ने रियासत की रिजर्वेशन पॉलिसियों और हुकूमत के रद्द अमल पर सियासी बहस छेड़ दी है, जबकि वजीर आला सिद्धरामैया ने पुलिस की कार्रवाई का दिफा करते हुए कहा कि हम बातचीत के लिए तैयार हैं। इसी मुनासिबत से चिंचोली तहसील ऑफिस के रूबरू संजीव कुमार पाटिल, सदर तालुका वीरशैया समाज चिंचोली ने इस वाक़े की पुरजोर मजम्मत करते हुए सुब्बन्ना जमखंडी तहसीलदार चिंचोली को मेमोरेंडम पेश किया। इस मौके पर वीरेश देसाई, रविंद्र बंडपनूर, उमेश पाटिल देगलमड़ी, संपत मुस्तरी, राजू पुलिस पाटिल, बसैया स्वामी, चन्नू कल्लूर, नीलकंठ देशमुख पोलकपल्ली, शरणु पाटिल देगलमड़ी के अलावा दीगर अहबाब मौजूद थे। ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಕೂಡಲೇ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು ಬೇಕೇ ಬೇಕು ಇಂದು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ ಇಂದು ನಮ್ಮ ಜಿಲ್ಲಾಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಕೋಡಹಂಗರ್ಗ ಅವರ ನೇತೃತ್ವದಲ್ಲಿ ಇಂದು ಬೆಳಗಾವಿಯಲ್ಲಿ ನಿನ್ನೆ ನಡೆದ ಘಟನೆ ನಮ್ಮ ಪಂಚಾಯತ್ ಸಾಲಿನ 2A ಮೀಸಲಾತಿ ಹೋರಾಟ ನಡೆಯುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರು ಮತ್ತು ಹೋರಾಟಗಾರರ ಮೇಲೆ ಇಂದು ರಾಜ್ಯ ಸರ್ಕಾರ ಕುಮ್ಮಕ್ಕಿನಿಂದ ಇಂದು ಪೊಲೀಸರಿಗೆ ಶೂ ಬಿಟ್ಟು ಹೋರಾಟಗಾರರ ಮೇಲೆ ಮನಸ ಇಚ್ಛೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮತ್ತು ಅದೇ ರೀತಿಯಿಂದ ಮತ್ತು ಒಂದು ನಮ್ಮ ಹೋರಾಟಗಾರರಿಗೆ ಭಯ ಮುಗಿಸೋ ಸಲುವಾಗಿ ಈ ಒಂದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದಕ್ಕೆ ನಾವು ಯಾರು ಭಯ ಪಡುವುದಿಲ್ಲ. ಪಂಚಮಸಾಲಿ ಅಂದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮಯ್ಯನದ ಸ್ವಾತಂತ್ರ್ಯ ಹೋರಾಡಿ ಇಡೀ ಭಾರತವನ್ನೇ ಸ್ವಾತಂತ್ರ್ಯಗೊಳಿಸಿದ್ದು ನಮ್ಮ ಅನೇಕ ಸಮಾಜದ ಹೋರಾಟಗಾರರಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮುಂಬರ್ತಕ್ಕಂಥ ದಿನದಲ್ಲಿ ಕೂಡ ಪಂಚಮಸಾಲಿ ಸಮಾಜವು 2A ಮೀಸಲಾತಿ ಪಡೆಯುವವರಿಗೆ ಈ ಹೋರಾಟ ನಿಲ್ಲುವುದಿಲ್ಲ. ಮುಂಬರ್ತಕ್ಕಂಥ ದಿನದಲ್ಲಿ ಇದೇ ರೀತಿ ರಾಜ್ಯ ಸರ್ಕಾರ ಏನಾರ ಈ ಟೈಪ್ ಲಾಠಿ ಚಾರ್ಜ್ ಆಗಲಿ ಮತ್ತೊಂದೇನಾರ ಮಾಡಿದ್ರೆ ಬರ್ತಕ್ಕಂಥ ದಿನದಲ್ಲಿ ಚಿಂಚೋಳಿ ತಾಲೂಕು ಕೂಡ ಸಂಪೂರ್ಣ ಬಂದ್ ಮಾಡ್ತೇವೆ. ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಶಾಂತಿಯುತವಾಗಿ ಒಂದು ಮನೆ ಪತ್ರ ಕೊಡ್ತಾ ಇದ್ದೇವೆ. ಮುಂಬರ್ತಕ್ಕಂಥ ದಿನದಲ್ಲಿ ಮತ್ತು ಮುಂಬರ್ತಕ್ಕಂಥ ಉಗ್ರ ಹೋರಾಟ ಮಾಡುತ್ತೇವೆ. ಅದೇ ರೀತಿ ಕೂಡಲ ಸಂಗಮ ಶ್ರೀಗಳಿಗೂ ಕೂಡ ಗನ್ಮ್ಯಾನ್ ಕೂಡ ವ್ಯವಸ್ಥೆ ಮಾಡಬೇಕು. ಯಾಕಂದ್ರೆ ಯಾವ ಟೈಮಿಗೆ ಯಾರು ಹಲ್ಲೆ ಮಾಡ್ತಾರೋ ಗೊತ್ತಾಗುತ್ತಿದ್ದ ಸಮಾಜ ಮೇಲೆ. ಹಾಗಾಗಿ ಶ್ರೀಗಳಿಗೂ ಕೂಡ ಭದ್ರತೆ ನೀಡಬೇಕು. ಮುಂಬರ್ತಕ್ಕಂಥ ದಿನದಲ್ಲಿ ಈ ರಾಜ್ಯ ಸರ್ಕಾರ ಮೇಲೆ ನಮಗೆ ಭರವಸೆ ಇಲ್ಲ. ಅದಕ್ಕೆ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ರಾಜ್ಯಪಾಲರು ಕೂಡಲೇ ಸರ್ಕಾರ ಮತ್ತು ಲಾಠಿ ಚಾರ್ಜ್ ಮಾಡುವಂತ ಎಲ್ಲ ಅಧಿಕಾರಿಗಳಿಗೆ ತನಿಖೆಗೊಳಿಸಿ ಯಾರು ತಪ್ಪಿದೆ ಎಂದು ಪರಿಗಣಿಸಿ ಕೂಡಲೇ ಪೊಲೀಸ್ ಅಧಿಕಾರಿಗಳನ್ನು ಯಾರು ಲಾಠಿ ಚಾರ್ಜ್ ಆದೇಶ ಕೊಟ್ಟಿದ್ದಾರೆ ಅವರ ವಿರುದ್ಧ ಕ್ರಮ ಮತ್ತು ಪೊಲೀಸ್ ಅಧಿಕಾರಿ ಕೂಡ ಅಮಾನತ್ ಮಾಡಬೇಕಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ. ರಾಜ್ಯಪಾಲರಿಗೆ ಮನವಿ ಮಾಡಿಕೊಳ್ಳುತ್ತೇವೆ. ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ